ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ CM ಆಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತದೆ. ಇವತ್ತು ಸಂಜೆ ಮಹತ್ವದ CLP ಸಭೆಯನ್ನು ಕರೆಯಲಾಗಿದೆ. ನಮ್ಮ ಜೊತೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಲ್ಲಂಪ್ರಭು ಪಾಟೀಲ್ ಸರ್ ಇದ್ದಾರೆ. ಅವ್ರು ಮಾತಾಡ್ತಾ ಹೋಗ್ತೀನಿ. ಸರ್, ಸಂಜೆ 4 ಗಂಟೆಗೆ ಸಭೆಯನ್ನು ಕರೆಯಲಾಗಿದೆ. ಏನೆಲ್ಲ ಚರ್ಚೆ ಆಗ್ಬೋದು, ಯಾರಿಗೆ ಅವಕಾಶ ಸಿಗುತ್ತೆ, CLP ನಾಯಕರಾಗಿ ಯಾರು ಆಯ್ಕೆ ಆಗ್ಬೋದು? ನಮ್ಮ CLP ನಾಯಕರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. CLP ನಾಯಕರ ಆದೇಶದ ಮೇರೆಗೆ ಇವತ್ತು ಎಲ್ಲರಿಗೂ ಕೂಡ ನಾವು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಎಲ್ರಿಗೂ ಕೂಡ ನಾವು ಒಂದು ಈ 4 ಗಂಟೆ ಸಭೆಗೆ ಆಹ್ವಾನ ಮಾಡಿ ಎಲ್ಲರಿಗೂ ಲೆಟ್ರನ್ನು ಕಳಿಸ್ಕೊಟ್ಟಿದ್ವಿ. ಫೋನ್ ಮುಖಾಂತರ ಕೂಡ ತಿಳಿಸಿದ್ದೇವೆ. ಎಲ್ಲರೂ ಬರ್ತಾರೆ. ಇದರಲ್ಲಿ ಏನಪ್ಪ ಅಂದರೆ ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಇರ್ತಾರೆ ಮತ್ತು AICC ಇಂದ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಸಾಹೇಬರು ಕೂಡ ಬರ್ತಾಯಿದ್ದಾರೆ. ಎಲ್ಲರೂ ಒಂದು ನಿರ್ಣಯಕ್ಕೆ ಬಂದು ಹೊಸ CLP ನಾಯಕನನ್ನು ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿದ ನಂತರ ಮುಂದಿನ ಪ್ರಕ್ರಿಯೆ ಅವ್ರು 4 ಜನ ಸೇರಿ ಕ್ರಮ ಕೈಗೊಳ್ತಾರೆ. ಯಾರಾಗ್ಬೋದು ಅನ್ಸುತ್ತೆ ಸರ್ ನಿಮಗೆ? ಸಿದ್ದರಾಮಯ್ಯನವರು ಹೇಳ್ತಾರಲ್ಲ ಯಾರು ಆಗ್ಬೋದು, ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ. ಅದರ ಪ್ರಶ್ನೆನೇ ಇಲ್ಲ. ಬಂದಿದ್ದೆ ಅದರ ಸಲಹೆನೇ ಬಂದಿದ್ದು, ಪ್ರಶ್ನೆನೇ ಇಲ್ಲ. ಅದು ಆನ್ಲೈನ್ ರೆಸಲ್ಯೂಷನ್ ಮಾಡ್ತಿರ್ಬೋದು ಅಥವಾ ಒಂದು ಘೋಷಣೆ ಮಾಡ್ತಿರ್ಬೋದು. ಹೊಸ ನಾಯಕನ ಆಯ್ಕೆ ಸಲುವಾಗಿ ಕರೆದು ಹೊಸ ನಾಯಕನ ಆಯ್ಕೆ ಆಗ್ತದೆ. ಸರ್, ಸಾಕಷ್ಟು ಸಚಿವಾಕಾಂಕ್ಷಿಗಳ ಹೆಸರುಗಳು ಕೇಳಿ ಬರ್ತದೆ. ನೀವು ಕೂಡ ಆಕಾಂಕ್ಷಿನ ಸಚಿವ ಸರ್? ಹೌದು, ನಾನು ಕೂಡ ಸುಮಾರು ದಿನಗಳಿಂದ ರಾಜಕೀಯದಲ್ಲಿದ್ದೀನಿ, ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ. ನಿಷ್ಠೆಯಿಂದ ಸನ್ಮಾನ್ಯ ದಿವಂಗತ ಧರ್ಮಸಿಂಗ್ ಸಾಹೇಬ್ರ ಜೊತೆಗೆ ಮತ್ತು ನಮ್ಮ ನಾಯಕರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಜೊತೆಗೆ ಕೆಲಸ ಮಾಡುತ್ತಾ ಬಂದಿದ್ದೀನಿ. ನಾನು ಕೂಡ ಆಸ್ಪಿರೆಂಟ್ ಇದ್ದೀನಿ, ಅದ್ರಾಗೇನು ಇದಿಲ್ಲ. ಯಾಕಂದ್ರೆ ನಾನು ಮಂಡಲ ಪಂಚಾಯಿತಿ ಪ್ರಧಾನನಾಗಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸದಸ್ಯನಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ, ಶಾಸಕನಾಗಿ ಮತ್ತು ಪಕ್ಷದಲ್ಲಿ ಕೂಡ ಬ್ಲಾಕ್ ಕಾಂಗ್ರೆಸ್ ಮಟ್ಟದಿಂದ, NSY ಮಟ್ಟದಿಂದ, ಯೂತ್ ಕಾಂಗ್ರೆಸ್ನಿಂದ ನಮ್ಮ DCC ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ, KPCC ಜನರಲ್ ಸೆಕ್ರೆಟರಿಯಾಗಿ ಸೇವೆ ಸಲ್ಲಿಸಿದ್ದೀನಿ. ನಾನು ಕೂಡ ಕೇಳ್ತಾ ಇದ್ದೀನಿ. ನಿಮ್ಮ ಮೂಲಕ ವಿನಂತಿ ಮಾಡ್ಕೊತೀನಿ. ನಾನು ಯಾರಿಗೆ ಹೋಗಿ ಅರ್ಜಿ ಕೊಟ್ಟಿಲ್ಲ. ನಾನು ಹೈಕಮಾಂಡ್ನವರು ನಿಮ್ಮ ಮೂಲಕ ವಿನಂತಿ ಮಾಡ್ತೀನಿ. ನಮಗೂ ಕೂಡ ಅವಕಾಶ ಕೊಟ್ಟರೆ ಒಳ್ಳೆಯದು. ಸರ್, ಈಗ DK ಶಿವಕುಮಾರ್ ಅವರ ನೂತನ ಸಚಿವ ಸಂಪುಟದಲ್ಲಿ ಒಂದಿಷ್ಟು ಹಿರಿಯರಿಗೆ ಕೊಡಲಾಗುತ್ತೆ, ಯಂಗ್ ಜನರೇಷನ್ಗೆ ಅವಕಾಶ ಮಾಡಿಕೊಡಲಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿದ್ದಾವೆ. ನಿಮಗೆ ವಿಶ್ವಾಸ ಇದೆಯಾ ಸರ್? ಅದು ಏನೇ ಇದ್ದರೂ ಕೂಡ ನಮ್ಮ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ವಿಶ್ವಾಸ ಅವಿಶ್ವಾಸ ಮಾತನಾಡ್ತಕ್ಕಂಥದ್ದು ನಮ್ಮ ಯಾರ ಬಳಿ ಇಲ್ಲ. ಅದೇನು ಅರ್ಥನೇ ಇಲ್ಲ. ಅವ್ರು ಏನು ಡಿಸಿಷನ್ ತೊಗೋತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. CLP ನಾಯಕರಾಗಿ DK ಶಿವಕುಮಾರ್ ಅವರು ಆಯ್ಕೆಯಾದ ಬಳಿಕ ಮುಂದಿನ ಪ್ರಕ್ರಿಯೆ ಆಗತ್ತೆ ಅಂತ ಹೇಳಿದ್ರಿ. ಲೋಕಭವನಕ್ಕೆ ಹೋಗಿ ಎಲ್ಲ ಆಗ್ಬೋದು ಸರ್ ಕಾರ್ಯಕ್ರಮ? ಏನಾದರೂ ಮಾಹಿತಿ? ಎಲ್ಲ ಮಾಹಿತಿ ಏನಪ್ಪ ಅಂದ್ರೆ ಅವರೇ ನಿರ್ಧಾರ ಮಾಡ್ತಾರೆ, ಡೇಟ್ ನಿರ್ಧಾರ ಮಾಡ್ತಾರೆ. ಓದ್ ಸೆರೆಮನಿ ಯಾವಾಗ ತೊಗೋಬೇಕು, ಎಲ್ಲಿ ತೊಗೋಬೇಕು ಅನ್ನೋದು ಕೂಡ ಗವರ್ನರ್ಗೆ ಭೇಟಿಯಾಗಿ ಬಂದು ಅನೌನ್ಸ್ ಮಾಡ್ತಾರೆ. DK ಶಿವಕುಮಾರ್ ಅವರ ಹೆಸರೇ ಫೈನಲ್ ಅಂತೀರಿ? ಅವರೇ ಫೈನಲ್ ಆಗ್ತದೆ. ನಮಗೆಲ್ಲರಿಗೂ ತಿಳಿದು ಬಂದನು. ಸಿದ್ದರಾಮಯ್ಯನವರೇ ಈ ಒಂದು ಹೆಸರು ಹೇಳಬೇಕು ಅನ್ನೋಂಥ ಒಂದಿಷ್ಟು ಬೇಡಿಕೆಗಳನ್ನೇನೋ ಇಟ್ಟಿದ್ದಾರೆ ಅಂತ ಹೈಕಮಾಂಡ್ ಮುಂದೆ. ಸಿದ್ದರಾಮಯ್ಯನವರ ಹೆಸರು, DK ಶಿವಕುಮಾರ್ ಹೆಸರು ಹೇಳಿದರೆ ಎಲ್ಲವೂ ಕೂಡ ಸುಲಭವಾಗಿ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಅದು ಆಗ್ಬೋದು. ಅದು ಹೈಕಮಾಂಡ್ನವ್ರು ಮಾತನಾಡಿ ಚರ್ಚೆ ಮಾಡಿ ಕಳಿಸಿದ್ದಾರೆ. ಆ ಪ್ರಕ್ರಿಯೆ ಅವರಿಗೆ ಬಿಟ್ಟಿರ್ತಕ್ಕಂಥದ್ದು, ಅದನ್ನು ಸರಳಿತವಾಗಿ ನಡೆದು ಹೋಗ್ತದೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಮೊದಲಿಂದ ಪದ್ಧತಿ ಇದೆ. ಸಿದ್ದರಾಮಯ್ಯವರು ಸಾಕಷ್ಟು ಪಕ್ಷದ ಏಳಿಗೆಗಾಗಿ ಮತ್ತು ಅನೇಕ ಜನಪರ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ, ಒಂದೇ ಮಾತಿನಲ್ಲಿ ಅವರು ಮೊದಲು ಹೇಳಿದಂತೆ ನುಡಿದಂತೆ ನಡೆದಿದ್ದಾರೆ. ಮಾತಿಗೆ ತಪ್ಪದೆ ಅವರು ನಡ್ಕೊಂಡು ಬಂದಿದ್ದಾರೆ. ಅವರೊಬ್ಬ ಧೀಮಂತ ನಾಯಕರು. ಅವರ ನೇತೃತ್ವದಲ್ಲಿ ಎಲ್ಲವೂ ಸರಳಿತಾಗಿ ಆಗ್ತದೆ. ಇದಿಷ್ಟು ಅಲ್ಲಮಪ್ರಭು ಪಾಟೀಲ್ರ ಮಾತು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.